ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಫೋಟೋ ನಂಬುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಇವಾಗ ಮಾಡಲ್ವಾ? ಈಗ ಮಾಡಲ್ವಾ? ತೆರವು ಮಾಡಲ್ವಾ? ಸರ್ಕಾರಿ ಅಲ್ಲಲ್ಲ ತೆರವು ಮಾಡಲ್ವಾ? ಒಪಿನಿಯನ್ ತಗೊಳ್ಳೋಣ ಅಂತ ಅಲ್ಲ ಮೇಡಮ್, ಈಗ ನಾನು ಹೇಳೋಂಥದ್ದು ನಿಮಗೆ ತಹಸೀಲ್ದಾರ್ಗೆ ಸಂಬಂಧಪಟ್ಟಂಗೆ ಹೆಸರಾಗಿ ಸ್ಟೇ ಇಲ್ಲ, ಯಾರು ಹೆಸರಾಗಿ ಸ್ಟೇ ಇಲ್ಲ. ಆ ವ್ಯಕ್ತಿಗೆ ಹೋಗ್ಬಿಟ್ಟು ಅಲ್ಲಿ ದುಡ್ಡು ಕಾಸು ಸೆಗ್ಮೆಂಟ್ ಆಗೈತೆ, ಇಡೀ ತಾಲೂಕು ಜನ ನೋಡ್ತಾವ್ರಿ. ನಿಮ್ಮ ಹೆಸರುಗಳೇ ಇಲ್ದಿರಾ ಅದನ್ನ ಬಂದು ಅವ್ರು ವಾದ ಮಾಡೋ ಅಂತ ಕೆಲಸ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು, ಇನ್ನು ಯಾವ ಮಟ್ಟಕ್ಕೆ ಅವ್ರು ಸೆಟಲ್ಮೆಂಟ್ ಮಾಡಿರ್ಬೋದು, ಇನ್ನು ಯಾವ ಮಟ್ಟಕ್ಕೆ ಇವರು ದುಡ್ಡು ಕಾಸು ಅಮಿಷನ್ ಇವ್ರು ತೋರಿಸಿರ್ಬೋದು. ಮೇಡಮ್ ಎಲ್ಲಾದ್ರೂ ಸ್ಟೇ ಕೊಡ್ತಾರೆ ಮೇಡಮ್ ಸರ್ಕಾರಿ ಜಾಗಕ್ಕೆ? ಓವರ್ ಆಲ್ ಕರ್ನಾಟಕ ಎಲ್ಲಾದ್ರೂ ಹುಡುಕಿ ನೀವು, ಎಲ್ಲಿ ಕೊಡಲ್ಲ. ಸರ್ಕಾರಿ ಜಾಗಕ್ಕೆ ಸ್ಟೇನೇ ಕೊಡಲ್ಲ. ಈ ವ್ಯಕ್ತಿ ಬಂದು ಈಗ ಮಾತಾಡ್ತಾವನಂದ್ರೆ ಅವ್ರ ಹತ್ರ ಎಷ್ಟು ದುಡ್ಡು ತಗೊಂಡಿದ್ದಾನೆ? ಒಪಿನಿಯನ್ ತಗೊಳ್ಳೋಣ ಅಂತ. ದಯವಿಟ್ಟು ಬೇಡ ಮೇಡಮ್, ಸರ್ಕಾರಿ ನಿಮ್ಮ ಕೆಲಸ ಮೇಡಮ್, ನಿಮ್ಮ ಕೆಲಸನೇ ತಾನೇ, ಬೇರೆಯವ್ರ ಕೆಲಸನಾ? ನೀವು ಇವತ್ತು ಒತ್ತುವರಿ ತೆರವು ಮಾಡಿದ್ದೀರಾ, ಈ ಬಿಲ್ಡಿಂಗ್ ಅಲ್ಲಾಡ್ಸ್ಬಿಟ್ಟು ಹೋಗ್ರಿ. ಆಮೇಲೆ ನೀವು ನೀವೇ ಕೊಡಿ. ಇವಾಗ 5 ತಿಂಗಳು ಯಾರು ಮಾತಾಡ್ಬೇಡ್ರಿ, ನಾನು ಸರಿಲ್ಲ. 5 ತಿಂಗಳು ಇದಕ್ಕೆ ಇವತ್ತು ಕೊಟ್ಟಿದ್ದೀರಾ ಒತ್ತುವರಿ ತೆರವು ಮಾಡೋದಕ್ಕೆ. ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಯಾವುದೇ ಸ್ಟೇ ಇಲ್ಲ. ಅವ್ರಿಗೆ ನೀವು ಹೇಳಿ RI ದುಡ್ಡು ಕಾಸಿಗೆ ಜಿಗಣಿ RI ಅವರು ನೋಡ್ರಿ, ಮೀಡಿಯಾದವರು ಜಿಗಣಿ RI ಅವರು 2 ಸೆಕೆಂಡಲ್ಲಿ ದುಡ್ಡು ಕಾಸು ಸೆಟಲ್ಮೆಂಟ್ ಮಾಡ್ಕೊಂಡು ಬಂದವರು. ಓಕೆ, ಈಗ ಇವತ್ತು ಮಾಡಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಜಿಗಣಿ ಇದು ತಹಸೀಲ್ದಾರ್ ಇದು ನಾಡ ಕಚೇರಿ ಮುಂದೆ ಹೋರಾಟ. ಇವತ್ತು ಅವ್ರು ತೆರವು ಮಾಡಿಲ್ಲ ಅಂದ್ರೆ ಭ್ರಷ್ಟ ಅಧಿಕಾರಿ ಇವಾಗ ಮೀಡಿಯಾದವ್ರ ಮುಂದೆ ಹೇಳೋನಲ್ಲ, ಯಾವ್ದೋ ಸ್ಟೇಕಪ್ ಎತ್ಕೊಂಬಂದು ತೋರಿಸ್ತವನೆ, ಅದ್ರಲ್ಲಿ ಇವ್ರ ಹೆಸರೇ ಇಲ್ಲ. ಯಾವ್ದೋ ಸ್ಟೇಕಪ್ ಎತ್ಕೊಂಬಂದು ತೋರಿಸ್ತವನೆ, ಅದ್ರಲ್ಲಿ ಇವ್ರ ಹೆಸರೇ ಇಲ್ಲ. ಇವ್ರು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು. ಧನವಂತರ ಬೂಟು ನೆಕ್ಕುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. 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 ಪರ್ಮಿಷನ್ ತಗೊಂಡಿದ್ದು ಇದು ಮಾಡಪ್ಪ, ಆಯ್ತು ಕೊಟ್ಟಿರೋಂಥ ಪರ್ಮಿಷನ್ ಸ್ಟೇನ ಇವ್ರ ಹೆಂಗ್ ತಪ್ಪು ಮಾಡ್ತಾರೆ? ಇವ್ರ ಹೆಂಗ್ ತೋರಿಸ್ತಾರೆ? ಬರ್ಬೇಡಿ. ನಾವು ಬೇಕಾದಷ್ಟು ಟೇಕಪ್ಗಳು ನೋಡಿದೀವಿ, ಬೇಕಾದಷ್ಟು ಕಾನೂನು ನೋಡಿದೀವಿ, ಬೇಕಾದಷ್ಟು ನೋಡಿದೀವಿ. ಪಂಚಾಯತ್ ರಾಜ್ ಸಂಬಂಧಕ್ಕೆ ಪಂಚಾಯತ್ ನೀವೇ ಹೇಳಿದಿರ ವಿಡಿಯೋದಲ್ಲಿ ರೆಕಾರ್ಡ್ ಆಗೈತಲ್ಲಣ್ಣ. ಪಂಚಾಯತ್ ರಾಜ್ಗೆ ತಾಲೂಕು ಆಫೀಸ್ ಸಂಬಂಧ ಐತಾ? ಎಲ್ಲನ ಐತಾ? ನೋಡಿದಿರಾ ಎಲ್ಲನ? ಆಮೇಲೆ ಸರ್ಕಾರಿ ರಸ್ತೆ ಸರ್ಕಾರಿ ದಾರಿಗೆ ಬಂಡಿ ದಾರಿಗೆ ಅಷ್ಟೇ ಎಲ್ಲನ ಯಾವ ಕೋರ್ಟನ್ನ ಕೊಡ್ತೈತಾ? ಸರ್ಕಾರಿ ಬಂಡಿ ದಾರಿಗೆ ಅಷ್ಟೇ ಕೊಡ್ತಾರೆ. ಯಾರು ಕೊಡಲ್ಲ. ಅರ್ಥ ಆಯ್ತಲ್ಲ? ಇವತ್ತು ಒತ್ತುವರಿ ತೆರವಿಗೆ ಬಂದ್ಬಿಟ್ಟು 2 ಸೆಕೆಂಡಲ್ಲಿ ಊಟ ಮಾಡ್ಕೊಂಡ್ ಬರೋ 2 ಸೆಕೆಂಡಲ್ಲಿ ಈ ಥರ ಮಾತಾಡಿದ್ರೆ ಅಧಿಕಾರಿಗಳು. ಅನಿರ್ದಿಷ್ಟ ಅವಧಿ ಹೋರಾಟ ಆಫೀಸ್ ಮುಂದೆ ಕುತ್ಕೊಂಡು ಮಾಡೋಣ, ಹೊಡೆಯೋ ಗಂಟೆ ಮಾಡೋಣ. ಬಾ ಸರಿ ನಡೀರಿ, ನಡೀರಿ. ಇವಾಗ ಅವ್ರು ಹೇಳ್ಬಿಟ್ಟು ಹೋದ್ರ ಹೋಗಂಗಿದ್ರೆ ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಅದೇ ಗೊತ್ತು ಬಿಡಿ ಮೇಡಮ್. 1 ನಿಮಿಷ ಮೇಡಮ್, ನಾನು ಹೇಳೋಂಥದ್ದು ಮೇಡಮ್, 1 ನಿಮಿಷ ಮೇಡಮ್. ಯಾವುದೇ ಸರ್ಕಾರಿ ಜಾಗ ಒತ್ತುವರಿ ತೆರವು ನಾವಲ್ಲ ಮೇಡಮ್ ಮಾಡಿಸೋದು. ಅಲ್ಲಲ್ಲ, ಅಷ್ಟೇ ಕಾಪಿನ ಒಂದು ಒಪಿನಿಯನ್ ತಗೋತೀವಿ ನಾವಲ್ಲ ಮಾಡೋಂಥವ್ರು. ನಾವಲ್ಲ ಮಾಡೋಂಥವ್ರು. 1 ನಿಮಿಷ ಮೇಡಮ್, ಮಾಡೋಂಥವ್ರು ಸರ್ಕಾರಿ ಅಧಿಕಾರಿಗಳೇ. ನಾನು ನಿಮ್ಗೆ ರಿಕ್ವೆಸ್ಟ್, ನಾಳೆ ದಿನ ಅವ್ರು ಅಪೀಲಬಲ್ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದ್ರೆ, ಅವರು ಓನ್ ಜಾಗ ನಮ್ಗೆ ಬೇಡ. ಇಲ್ಲ ಓನ್ ಜಾಗ ನಾವು ಮುಟ್ಟೋದು, ಓನ್ ಜಾಗಕ್ಕೆ ಮಾತ್ರನೇ ಸ್ಟೇ ಕೊಡೋದು. ಇದು ಮಾರ್ಕ್ ಮಾಡೋರೆ. ಇವತ್ತು ಒಂದು ದಿನ ರಾತ್ರಿನಲ್ಲೇ ಬೇರೆ ಬೇರೆ ತರ ಬೇಕಾದ್ರೆ ನಾವ್ ಹೇಳೋಂಥದ್ದು ಏನಂದ್ರೆ, ಅವ್ರು ಕೊಟ್ಟಿರೋ ಕಾಪಿ ಮಾತ್ರ ನಾವು ಲೀಗಲೈಸ್ ತಗೋತೀವಿ, ಬೇರೆ ಅದ್ರಲ್ಲೇನಾದ್ರೂ ಮಿಶ್ರ. 1 ನಿಮಿಷ ಮುಂದೆ ಬನ್ನಿ. ನಿಮಿಷ ಮೇಡಮ್, ಅವ್ರ ಒಂದು ಕಂಟೆಂಟ್ ಏನಾಗಿದೆ ಸರ್, ನೇರವಾಗಿ ಸರ್ವೇರ್ ಇದಾರೆ, ಕ್ಲಾರಿಫಿಕೇಶನ್ ತಗೊಳ್ಳಿ. ಇವರು ಇದ್ರ ಕುಮಾರಣ್ಣ ಇದ್ರ ಕೇಳಿ ನಾವು ಅದಕ್ಕೆ ಹೇಳಿದೀವಿ. ಅವ್ರು ಇವಾಗ ಲೀಗಲ್ ಒಪಿನಿಯನ್ ಸ್ಟೇ ತಂದಿರೋದ್ರಿಂದ ಒಂದು ಒಪಿನಿಯನ್ ತಗೊಳಕ್ ಅವಕಾಶ ಮೇಡಮ್. ಈಗ ನಾವೇನೇನ್ ಮಾಡಲ್ಲ ಅಂತ ಹೇಳಿ ಮೇಡಮ್, ಒಂದೇ 1 ನಿಮಿಷ ಮೇಡಮ್. ಇವತ್ತು ಬಂದಿದ್ದೀರಾ, ಮತ್ತೆ ತಾಲೂಕು ಜನತೆ ಬೇರೆ ತರ ಕೆಟ್ಟದಾಗ ಅನ್ಕೊಳ್ಳೋದು ಯಾರನ್ನೂ ಅನ್ಕೊಳ್ಳೋದು ಬೇಡ. ಒಂದು 2ನೇ ವಿಚಾರ ಮೇಡಮ್, 8 ಪಾಯಿಂಟ್ ಕೊಟ್ಟವ್ರಿ. 8 ಪಾಯಿಂಟಲ್ಲಿ ಇದೊಂದು ಅಲ್ಲಾಡ್ಸಿ ಒಂದು ಅವರು ಖಾಲಿ ಮಾಡೋರು. ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಸರ್ವೇರ್ನ ಏನಂತಾರೆ ಗೊತ್ತಾ, ಇವ್ರು ಮಾಡ್ಸಿರೋ ಸರ್ವೆ ಡೂಪ್ಲಿಕೇಟು, ನಮ್ಮ ಹತ್ರ ಒರಿಜಿನಲ್ ಐತೆ ಅಂತ. ಅಲ್ಲಿಗೆ ಇವರು ಎಷ್ಟು ವರ್ಷಗಳಿಂದ ಸರ್ವಿಸ್ ಮಾಡಿದ್ದಾರೆ ನಾವು ನೋಡಿದ್ದೀವಿ ಅವರು. 2ನೇ ವಿಚಾರ ನಾವಿವಾಗ ಹೇಳೋದು, ನಿಮ್ಮ ಹೆಸರಾಗಿ ನಿಮ್ಮ ಹೆಸರಲ್ಲಿ ಸ್ಟೇ ತಂದಿದ್ರೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಮೇಡಮ್, ಪಂಚಾಯತ್ ರಾಜ್, ಸ್ಟೇಟ್ ಗೌರ್ಮೆಂಟ್ ಆಫ್ ಪಂಚಾಯತ್ ರಾಜ್
ಇಲ್ಲ ಮೇಲ್ ಒಂದ್ ಕೊಟ್ಟಿದಾರಲ್ಲ, ನಾನು ಓದಿದ್ದೀನಿ ಮೇಡಮ್, ಕೊಡಿ ಮೇಡಮ್. ಎಲ್ಲ ಪಂಚಾಯತಿಗೆ ಒಂದು ಅಡ್ರೆಸ್ ಮಾಡಿದ್ದಾರೆ. ಅದನ್ನೇ ಸ್ಟೇಟ್ ತೋರಿಸ್ತೀನಿ. ಗೌರ್ಮೆಂಟ್ ಅಂತಂದ್ರೆ ಸರ್ಕಾರ ಬರುತ್ತೆ. ಮತ್ತೆ ನಿಮಗೆ ತೋರಿಸ್ತೀನಿ ಒಂದೇ ಸರ್ಕಾರ ಸೆಕೆಂಡ್. ಅಂದ್ರೆ ಕೊಡೋಣ ಅಷ್ಟೇ ಕಾಪಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಯಾವ ಡಿಪಾರ್ಟ್ಮೆಂಟ್ ಐತೆ ನಿಮಗೆ ತೋರಿಸ್ತೀನಿ. ಕೊಡೋಣ ಅಷ್ಟೇ ಕಾಪಿ. ಒಂದು ಒಪಿನಿಯನ್ ತಗೊಳಕ್ಕೆ ಅವಕಾಶ ತಗೋಣ. ಸ್ಟೇ ಕಾಪಿ ಎತ್ಕೊಂಬರೋಣ. ಸ್ಟೇ ಕಾಪಿ, ಸ್ಟೇ ಕಾಪಿ. ಈಗ ಗೋಡೆ ಹೊಡಿಸಿದ್ವಿ ಇವಾಗ. ಅಲ್ಲ, ಒಪಿನಿಯನ್ ತಗೊಂಡು ಅದನ್ನ ನೆಕ್ಸ್ಟ್ ಡೇನೆ ಹೊಡಿತೀವಿ. ನಾನೇ ಹೇಳ್ತಾ ಇದ್ದೀನಲ್ಲ, ಒಂದು ಒಪಿನಿಯನ್ ತಗೊಳಕ್ ಅವಕಾಶ. ಒಪಿನಿಯನ್ ಇಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ನಾನೇ ಖುದ್ದು ಗೌರ್ಮೆಂಟ್ ಒಪಿನಿಯನ್ ಅಲ್ಲಲ್ಲ, ನಾವೇ ಖುದ್ದು ನಿಂತು ಅದನ್ನ ಒಪಿನಿಯನ್ ತಗೋತೀವಿ ಸರ್. ಮೇಡಮ್, ಇಲ್ಲಿ ಗಂಟ ಗೌರ್ಮೆಂಟ್ ಒಪಿನಿಯನ್ ಅದು ಯಾವ್ದು ಲೀಗಲ್ ಒಪಿನಿಯನ್ ಇಲ್ಲಿ ತನಕ ಇವಾಗ ಬಂದೇ ಇಲ್ಲ. ಆ ತರ ಮಾಡ್ತಾನ ಅವನು. ನನ್ನ ಗಮನಕ್ಕೆ ಬಂದಿರೋದು ಇವತ್ತು. ಸೊ ನಾನು ಒಂದು ಒಪಿನಿಯನ್ ಕೊಡೋದಕ್ಕೆ ನಿಮ್ಮ ಹೆಸರಿದ್ದು ನಮ್ಗೆ ಹೇಳಿ ನೋಡಪ್ಪ, ಗೌರ್ಮೆಂಟ್ ಜಾಗಕ್ಕೆ ಸ್ಟೇ ತಂದವ್ರೆ ನಾವು ಮಾಡೋಕ್ಕಾಗಲ್ಲ ಅಂತ ಕೊಡಿ ನನಗೆ. ಅಲ್ಲ, ಅಟ್ಲೀಸ್ಟ್ ಅದನ್ನ ತಿಳ್ಕೊಳಕ್ಕಾರು ಬೇಕಲ್ವಾ? ನನ್ನನ್ನ ಇನ್ಕ್ಲೂಡ್ ಮಾಡೋರು ಇನ್ನೊಂದಾರು ತಿಳ್ಕೊಬೇಕಲ್ವಾ? ಗೌರ್ಮೆಂಟ್ ಸ್ಥಳಕ್ಕೆ ಸ್ಟೇ ನಾನು ಇಷ್ಟೇ ಕೇಳ್ತಾ ಇರೋದು, ನನ್ನನ್ನ ಇನ್ಕ್ಲೂಡ್ ಮಾಡೋರೋ ಇಲ್ವೋ, ಅಟ್ಲೀಸ್ಟ್ ಅದಕ್ಕಾರ ಒಂದು ಪರಿಶೀಲನೆ. ಯಾವುದೇ ಕಾರಣಕ್ಕೂ ತಾಲೂಕು ಆಫೀಸ್ನಾಗ್ಬೋದು, ಕಂದಾಯ ಇಲಾಖೆನಾಗ್ಬೋದು, ಇನ್ಕ್ಲೂಡ್ ಮಾಡಿಲ್ಲ. ಕೊಡೋಣ ಸ್ಟೇ ಕಾಪಿ. ಹಂಗಾಗಪ್ಪ, ಬೇಡ ಅವೆಲ್ಲ, ಆಗೋದು ಬೇಡ. ನಾನು ಯಾಕೆ, ನನ್ಗೆ ಯಾಕೆ ಸುಮ್ಮನೆ ಆಗಲ್ಲ ಸರ್, ಈ ವ್ಯಾಪ್ತಿಗೆ ಬರುವಂತ ಬಂದಿಲ್ವಲ್ಲ, ಅದಕ್ಕೆ ಅಟ್ಲೀಸ್ಟ್ ಅದನ್ನ ಹೇಳಕ್ಕಾರ ಬರ್ಬೇಕಲ್ವಾ? ಅದನ್ನ ಬಿಲ್ಡಿಂಗ್ ಹೊಡೆದ್ಬಿಟ್ಟು ಇಲ್ಲಾಂದ್ರೆ ಇದು ಗೋಡೆ ತುಂಬಾ ದೊಡ್ಡ ಗಲಾಟೆ ಆಗ್ತಿದೆ. ನೀವು ಮಾತಾಡ್ಕೊಂಡು ಈ ಬಿಲ್ಡಿಂಗ್ ಇಲ್ಲ ಇರಲಿ, ಇದು ಸ್ಟಾರ್ಟ್ ಮಾಡಿಸ್ರಿ. ಆಯ್ತಾ? ಜೈ 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 ವರ್ಷದ ಕಾಲ, 30 ವರ್ಷದ ಕಾಲ ನೋಡಿ ನಿರ್ಮಾಣ ಸೆಂಟರ್ ಬರೋದಕ್ಕೆ ನೀವೇ ಬರ್ಬೇಕಾಯ್ತು. ADCಗಳದು ಎಲ್ಲಾರ್ದು ಐತೆ ಮನೆಗಳ ಒಳಗೆ. ಇಲ್ಲೇ ಕೆಲಸ ಸರ್ವೆ ಪ್ರಕಾಶ್ ಐತೆ. ಸರ್ವೆ ಪ್ರಕಾಶ್ ಎಣಿಸ್ತೈತಿ. ಆ ಪಾಪ ಅದು ಸರ್ವೇಯರ್ ಯಾರೇ ಬರಲಿ ನಾನು ನೋಡ್ಕೊತೀನಿ, ನಾನು ಮಾರ್ಕ್ ಮಾಡಿ ನಾನು ಕೊಡ್ತೀನಿ, ನೀವು ಡೆಮಾಲೇಷನ್ ಮಾಡ್ರಿ ಅಂತ ಹೇಳ್ಬಿಟ್ಟು ಪಕ್ಕ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಮಾಡಿದ್ ಮೇಡಮ್. ಎಷ್ಟು ಅನ್ಯಾಯ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಸರ್ಕಾರಿ ಜಾಗಗಳು ಅವ್ರು ತಗೊಂಡಿರೋರು ಎಷ್ಟು ಜನ, ಎಷ್ಟು ಪಾಪ ಇಲ್ಲಿ ಬರ್ತಾರೋ ಇಷ್ಟು ವರ್ಷಗಳ ಕಾಲ ನೋಡಿ. ಈಗ ಸರ್ವೆ ಒಂದೇ ಒಂದು ಸರ್ವೆ ಪ್ರಕಾಶ್ ಮನೆ ಕೊಡ್ಬೋದು. ಒಂದು ಸರ್ವೆ ಮಾಡಿಕೊಟ್ರೆ ಒಂದಿಷ್ಟು ನೀನೊಬ್ಬನಪ್ಪ ಕರೆಕ್ಟಾಗಿ ನಿಯತ್ತಾಗಿ ಮಾಡಿರೋದಿಕ್ಕೆ. ನಾವೇನಂದ್ರೆ ಇಡೀ ನಮ್ಮ ಆನೇಕಲ್ ತಾಲೂಕು, ನಮ್ಮ ಬಿಗಿನಿ ತಾಲೂಕು ಬಂದು ಎಲ್ಲರಿಗೂ ನಮ್ಮ ಅಭಿನಂದನೆಗಳು ಮಾಡಿದ್ದೀರಾ. ಗಂಡದ ಥರ ಇಲ್ಲಿ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾ ಇರೋದು ನೋಡೋಣ. ಡೆಮಾಲೇಷನ್ ಮಾಡ್ಸೋಕ್ಕೆ ಇಷ್ಟು ವರ್ಷಗಳು, 30 ವರ್ಷಗಳು ಕರೆಕ್ಟಾಗಿ 1995ರಲ್ಲಿ ಬಿಲ್ಡಿಂಗ್ ಕಟ್ಟಿರೋದು. 2025ರಲ್ಲಿ ಡೆಮಾಲೇಷನ್ ಆಗ್ತಿರೋದು ಸರ್ಕಾರಿ ಜಾಗದಲ್ಲಿ. ಅದು ಮಾಡಬೇಕಂದ್ರೆ ನೀವು ಅಧಿಕಾರಿಗಳು ನೀವೇನಿದ್ದೀರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾರಿಗೂ ನಾವು ಇದು ಮಾಡಿಲ್ಲ. ತಹಶೀಲ್ದಾರ್ ಅವರ ಆದೇಶನ ನಾವು ಒತ್ತಡಗಳಿಗೆ ಮನದಿಲ್ವಲ್ಲ, ಅದು ಬಂದಿರೋದು ಮೇಡಮ್. ತಹಶೀಲ್ದಾರ್ ಅವರು ಅಷ್ಟೇ ಇಮಿಡಿಯೇಟಾಗಿ ಯಾರೇ ಆಗಲಿ ಬಿಡಬೇಡ್ರಿ, ಇಮಿಡಿಯೇಟಾಗಿ ಒತ್ತುವರಿ ಶುರು ಮಾಡ್ರಿ ಅಂದ್ರು. ಪಾಟೀಲ್ ಅಲ್ಲೇ ಹೊಡೆದ, ಈಗ ಅಲ್ಲೇ ತಹಸೀಲ್ದಾರ್ ಕಳಿಸಿದ್ದೀವಿ ಎಲ್ಲಾನು ಹೋಗಿ ಎಲ್ಲ 1 ಗಂಟೆ ಇರ್ತೀನಿ, ಆಮೇಲೆ ಹೋಗ್ಬೇಕು. ನಾನು ಅವಾರ್ಡ್ ಐತಪ್ಪ ಸಂಜೆ. ಏನು ಕುಮಾರಣ್ಣ ಇಲ್ಲೇ ಇದು ಬಿಲ್ಡಿಂಗ್ ಅವನಲ್ಲ, ಹೌದು ಅಲ್ಲ ಅವನಲ್ಲ, ಅಲ್ಲ ಅವನಲ್ಲ 25 ಲಕ್ಷ ಇಲ್ಲ ಅಣ್ಣ, 60 ಲಕ್ಷ. ಬರೀ ಮುಂದೆ ಇಟ್ಕೊಂಡು ಮಾತಾಡಲಿ ಅವನು. ಹಾಕಿದ್ದೀನಿ ನೀಟಾಗಿ. ಸಾವಿರದ 1995ರಲ್ಲಿ ನಿರ್ಮಾಣ ಶೆಲ್ಟರ್ಸ್ ಕಟ್ಟಿರೋದು. 2025ರಲ್ಲಿ ಸಂದೇಶ್ ಬಂದು ಡೆಮಾಲೇಷನ್ ಮಾಡಿಸ್ತಾ ಇರೋದು. ಅರ್ಥ ಆಯ್ತಲ್ಲಣ್ಣ? ಕಾಂಪೌಂಡ್ ಎಲ್ಲ ಕಿಲ್ಲಲ್ಲ, ಅಲ್ಗಂಟೆ ವೆಹಿಕಲ್ ಇರೋದು ಇಲ್ಲಿದೆ. ಒಳಗಿನ ಸಾಮಾನ್ಯ ವೆಂಕಟ್ ಮಾಡಲ್ಲ ಅಂತ ಈಗ ಹಾಕೊಂಡು ಹೋಗಿದ್ದಾರೆ ನೋಡಿ. ಈಗ ಯಾರಿಲ್ಲ, ನಾನೇ ಮಾಡಿ ಯಾರಿಲ್ಲ ಹಾಕೊಂಡು ಹೋಗಿದ್ದಾರೆ. ಯಾರು ಇಲ್ಲ ಗೊತ್ತಿಲ್ಲ. ಟೈಮಲ್ಲಿ ಊಟ ಮಾಡ್ತೀನಿ, ಅದ್ರ ಬೇಡ ಅಂತ
ಅವ್ರದ್ದು ಒಂದೇ ಒಂದು ಮೆಮೊ ಹಾಕಿಲ್ಲ ಇದಕ್ಕೆ ತಹಸೀಲ್ದಾರ್. ಅಲ್ಲಿ ಇವರು ಸಂದರ್ಭದಲ್ಲಿ ನಾವು ಮಾಡೋದು ಅವ್ರು ಮಾರ್ಕಿಂಗ್ ಅವ್ರು ತೋರಿಸ್ಬೇಕು. ಪಂಚಾಯತಿಗೆ ಸಂಬಂಧ ಇಲ್ಲ, ಸರ್ಕಾರಿ ತಾರೀಕು ಪಂಚಾಯತಿಗೆ ಸಂಬಂಧ ಇದೆ. ಸರ್ವೆ ನಂಬರ್ ತಾರೀಕ ನಮ್ಗೆ ಕಾನೂನು ಗೊತ್ತಿಲ್ಲ ಅಂತ ಮಾತಾಡೋದ? ನಾ ಕಾನೂನು ಮಾತಾಡೋದು ಇಲ್ಲ ಅಂತಲ್ಲ, ಒಂದು ಲೀಗಲ್ ಒಪಿನಿಯನ್ ತಗೊಳ್ಳೋದು